ಸರ್ ನಮ್ಗೆ ನ್ಯಾಯ ಕೊಡಿಸಿ ಸರ್, ಇಷ್ಟು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಮದುವೆ ಮಾಡಿದ್ವಿ ಸರ್, ಇವತ್ತು ನನ್ನ ಹೆಣ್ಮಗಳನ್ನ ಮನೆ ಕಳಿಸ್ಬಿಟ್ಟ, ಈ ಥರ ಆಯಿತು ಗಲಾಟ, ಏನಾದರೂ ಮಾಡಿ ನಮ್ಮನ್ನು ಉಳಿಸಿ ಸರ್ ಅಂತ ಬರುವಂಥ ಘಟನೆಗಳೂ ಇದೆ. ಕೆಲವರು ಬೇಕು ಅಂತಲೇ ಕೇಸ್ ಹಾಕಿಸ್ತಾರೆ. ಇಲ್ಲ ಸಲ್ಲದಲ್ಲ ಡೋರಿ ಕೇಸ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅದು ಮಾಡುವಂಥ ಜನಗಳು ಇದ್ದಾರೆ. ಈ ಥರ ಸಮಾಜದಲ್ಲಿ ಅನೇಕ ಅನುಭವಗಳನ್ನು ನಾವು ಕೂಡ ನೋಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಸಂತ್ರಸ್ತರು ಭಾಳ ಜನ ಇರ್ತಾರೆ, ಅವರಿಗೆಲ್ಲ ನಾವು ರಕ್ಷಣೆ ಕೊಡಬೇಕಲ್ಲ. ಆ ಸಂತ್ರಸ್ತರಿಗೆ ತಾವು ಏನೀಗ ತಂದಿದ್ದೀರಿ, ಆ ರಿಲ್ಯಾಕ್ಸೇಷನು ಮತ್ತು ಅವ್ರಿಗೊಂದು ರಕ್ಷಣೆ ಪರ್ಮನೆಂಟಾಗಿ ಸಿಗಬೇಕು, ಅದಕ್ಕೊಂದು ಸೊಲ್ಯೂಷನ್ ಬೇಕು ನನಗೆ. ಅದಕ್ಕೆ ತಮ್ಮ ಕಡೆಯಿಂದ ಏನು ಹೇಳ್ತೀರ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಆಮೇಲೆ ಈ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈ ಕೌನ್ಸಿಲಿಂಗ್ ಅಂತ ಹೇಳಿನೇ ವಿಶೇಷ ಘಟಕಗಳನ್ನು ತಾವು ಅಳವಡಿಸ್ಬೇಕು ಅನ್ನೋದು ನನ್ನ ಮನವಿ. ಯಾಕಂದರೆ ಭಾಳ ಜನ ಅಮಾಯಕರು ಇರ್ತಾರೆ, ಅವರಿಗೆ ಯಾವ ಥರ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಹೆಂಗೆ ಫೇಸ್ ಮಾಡ್ತಾ ಇದ್ದಾರೆ, ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವು ಕೌನ್ಸಿಲಿಂಗ್ ಬೇಕಾಗುತ್ತೆ.